ಎಲ್ಲರಿಗೂ ನಮಸ್ತೆ. ನಾವು ಈ ದಿನ BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತದ ಕೋರ್ಸ್ನಿಂದ ಬ್ಲಾಕ್ 2 ತೆಗೆದುಕೊಂಡಿದ್ದೇವೆ. ಅದೆಂದರೆ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು. ಅದರ ಅಡಿಯಲ್ಲಿ ಘಟಕ 5 ವಿಕೇಂದ್ರೀಕರಣದ ಸಮಸ್ಯೆಗಳು ಬಗ್ಗೆ ನಾವು ಮೊದಲನೆಯ ಭಾಗವನ್ನು ಕಲಿತಿದ್ದೇವೆ. ಈ ದಿನ ಪಾಠದ 2ನೇ ಭಾಗದ ಸ್ಲೈಡ್ಗಳನ್ನು ಕಲಿಯುತ್ತಿದ್ದೇವೆ. ಆರ್ಟಿಕಲ್ 243G ಮತ್ತು W ಮೂಲಕ ಆರ್ಥಿಕ ಅಭಿವೃದ್ಧಿ ಮತ್ತು ಸಾಮಾಜಿಕ ನ್ಯಾಯಕ್ಕಾಗಿ ಯೋಜನೆಗಳನ್ನು ಸಿದ್ಧಪಡಿಸಲು ಮತ್ತು ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಪಂಚಾಯತ್ ಮತ್ತು ಪುರಸಭೆಗಳಿಗೆ ಸ್ವಸರ್ಕಾರದ ಸಂಸ್ಥೆಗಳಾಗಿ ಕಾರ್ಯನಿರ್ವಹಿಸಲು ಸಂವಿಧಾನವು ಅಧಿಕಾರ ನೀಡುತ್ತದೆ. ವಿವಿಧ ಸಾಮಾಜಿಕ ಆರ್ಥಿಕ ಕಾರ್ಯಗಳು ಮತ್ತು ವಿಕೇಂದ್ರೀಕರಣದ ಇತರ ಅಭಿವೃದ್ಧಿ ಸಮಸ್ಯೆಗಳು ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ಕಾರ್ಯಗಳನ್ನು ವಹಿಸಲಾಗಿದೆ. ಕೆಲವು ಕಾರ್ಯಗಳ ಮೇಲೆ ಜವಾಬ್ದಾರಿಗಳನ್ನು ವಿವರಿಸುವ ವಿಧಾನ ಮತ್ತು ಹಣಕಾಸು ಹೇಗೆ ಮಾಡಲಾಗುವುದು ಮತ್ತು ಸ್ಥಳೀಯ ಸಂಸ್ಥೆಗಳು ಮತ್ತು ರಾಜ್ಯಗಳ ನಡುವಿನ ಕಾರ್ಯಗಳ ಸ್ಪಷ್ಟವಾದ ಗಡಿ ರೇಖೆಗಳಿಲ್ಲ. ಬಹುತೇಕ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಮರಣದಂಡನೆ ಇದೆ. ಪುರಸಭೆಗಳು ಮತ್ತು ಪಂಚಾಯತ್ಗಳಿಂದ ವಿವಿಧ ಹಂತಗಳಲ್ಲಿ ಸಾಮಾಜಿಕ ಆರ್ಥಿಕ ಕಾರ್ಯಗಳು ಸ್ಥಳೀಯ ಸರ್ಕಾರಗಳು ನಿರ್ವಹಿಸುವ ಸಾಮಾಜಿಕ ಆರ್ಥಿಕ ಕಾರ್ಯಗಳು ಪುರಸಭೆಗಳು ಮತ್ತು ಪಂಚಾಯತ್ಗಳಿಗೆ ಸಂಬಂಧಿಸಿದ ರಾಜ್ಯಗಳು ತಮ್ಮ ರಾಜ್ಯ ಕಾಯ್ದೆಗಳಲ್ಲಿ ನೀಡಿದ
ಬಲವನ್ನು ಅವಲಂಬಿಸಿರುತ್ತದೆ. ರಾಜ್ಯಗಳಲ್ಲಿ ಕಾರ್ಯಗಳ ವರ್ಗಾವಣೆ, ಸಾಕಷ್ಟು ಹಣಕಾಸು ಮತ್ತು ಕಾರ್ಯನಿರ್ವಾಹಕರ ವರ್ಗಾವಣೆಯೊಂದಿಗೆ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನವಿದೆ. ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ಬಗ್ಗೆ ಹೇಳುವುದಾದರೆ, ಈ ನಿಟ್ಟಿನಲ್ಲಿ ಪೀಪಲ್ಸ್ ಪ್ಲಾನ್ ಎಂದು ಜನಪ್ರಿಯವಾಗಿರುವ ಕೇರಳದ ವಿಕೇಂದ್ರೀಕರಣದ ಅನುಭವವು ವಿಶಿಷ್ಟ ಮಹತ್ವವನ್ನು ಹೊಂದಿದೆ. ಪೀಪಲ್ಸ್ ಪ್ಲಾನ್ ಅಭಿಯಾನದ ಮೂಲಕ ಸ್ಥಳೀಯ ಮಟ್ಟದ ಯೋಜನೆ ಮತ್ತು ಅಭಿವೃದ್ಧಿಗಾಗಿ ಏಕಕಾಲದಲ್ಲಿ ತಳಮಟ್ಟದ ಉಪಕ್ರಮದೊಂದಿಗೆ ಆಡಳಿತದ ಮೂರನೇ ಹಂತದ ಸ್ಥಳೀಯ ಸರ್ಕಾರಗಳಿಗೆ ಅಧಿಕಾರಗಳು, ಕಾರ್ಯಗಳು ಮತ್ತು ಸಂಸ್ಥೆಗಳನ್ನು ಏಕಕಾಲದಲ್ಲಿ ವರ್ಗಾಯಿಸಲು ಕೇರಳವು ಸಂಘಟಿತ ಪ್ರಯತ್ನವನ್ನು ನಡೆಸಿದೆ. ಒಪ್ಪಿಸಲಾದ ಸಾಮಾಜಿಕ ಆರ್ಥಿಕ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಕೇರಳದ ಸ್ಥಳೀಯ ಸರ್ಕಾರಗಳು ಸಮಯೋಚಿತವಾಗಿ ಯೋಜನೆಗಳನ್ನು ಸಿದ್ಧಪಡಿಸುವುದು, ಯೋಜನೆ ಮತ್ತು ಬಜೆಟ್ನ ಏಕೀಕರಣ, ಸಮಯೋಚಿತ ಅನುಷ್ಠಾನ ಮತ್ತು ನಿಧಿಯ ಉತ್ತಮ ಬಳಕೆ, ನವೀನ ಯೋಜನೆಗಳ ರಚನೆ ಹೆಚ್ಚಿಸುವಲ್ಲಿ ತೊಡಗಿಸಿಕೊಂಡಿದೆ. ಉತ್ಪಾದನಾ ವಲಯಕ್ಕೆ ನಿಧಿಯ ಹಂಚಿಕೆ, ಜಿಲ್ಲಾ ಯೋಜನೆಗಳ ತಯಾರಿಕೆ ಇತ್ಯಾದಿ. 5.4 ರೋಲ್ ಆಫ್ ಲೋಕಲ್ ಸೆಲ್ಫ್ ಗವರ್ನಮೆಂಟ್, ಸ್ಥಳೀಯ ಸ್ವಸರ್ಕಾರದ ಪಾತ್ರ. ಹಿಂದಿನ ವಿಭಾಗಗಳಲ್ಲಿ ಚರ್ಚಿಸಿದಂತೆ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸರ್ಕಾರಗಳ ವಿಕೇಂದ್ರೀಕರಣವು ಸ್ಥಳೀಯ ಮಟ್ಟದಲ್ಲಿ ನಾಗರಿಕರು ಎದುರಿಸುತ್ತಿರುವ ವಿವಿಧ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ. ಈ ಕಾರಣಕ್ಕಾಗಿಯೇ ನಾಗರಿಕರ ಕಲ್ಯಾಣ,
ಲಿಂಗ ಕಾಳಜಿ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಸೃಷ್ಟಿ, ಬಡತನ ನಿರ್ಮೂಲನ ಮುಂತಾದ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳ ಪರಿಣಾಮಕಾರಿ ವಿತರಣೆಗಾಗಿ ವಿಕೇಂದ್ರೀಕೃತ ಘಟಕಕ್ಕೆ ಸಾಕಷ್ಟು ಅಧಿಕಾರ ಮತ್ತು ಸಂಪನ್ಮೂಲಗಳ ವಿಕೇಂದ್ರೀಕರಣದ ಮೇಲೆ ಒತ್ತು ನೀಡಲಾಗುತ್ತಿದೆ. ಪ್ರಸ್ತುತ ಸನ್ನಿವೇಶದಲ್ಲಿ ಸುಸ್ಥಿರ ಅಭಿವೃದ್ಧಿ ಕಾರ್ಯಸೂಚಿಗೆ ಒತ್ತು ನೀಡಲಾಗುತ್ತದೆ. ಸ್ಥಳೀಯ ಸರ್ಕಾರಗಳು, ನಗರ ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ವಿವಿಧ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಸ್ಥಳೀಕರಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತವೆ. ಈ ವಿಭಾಗವು ವಿವಿಧ ರಾಜ್ಯಗಳ ಪ್ರಕರಣಗಳು ಮತ್ತು ಉದಾಹರಣೆಗಳನ್ನು ಚರ್ಚಿಸುವ ಮೂಲಕ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ಸ್ಥಳೀಯ ಸರ್ಕಾರಗಳ ಕೆಲವು ಪುರಾವೆಗಳ ಮೇಲೆ ಬೆಳಕು ನೀಡುತ್ತದೆ. ಇಲ್ಲಿ ಚರ್ಚಿಸಲಾದ ಕೆಲವು ಉದಾಹರಣೆಗಳು ವಿಕೇಂದ್ರೀಕರಣದ ಪರಿಣಾಮವಾಗಿ ದಕ್ಷತೆಯ ಫಲಿತಾಂಶಗಳು ಹೇಗೆ ಸುಧಾರಿಸಿವೆ ಎಂಬುದನ್ನು ತೋರಿಸುತ್ತದೆ. ಸಿಟಿಜನ್ಸ್ ವೆಲ್ಫೇರ್. ವಿಕೇಂದ್ರೀಕರಣವು ಸಾಮಾನ್ಯವಾಗಿ ನಾಗರಿಕರ ಕಲ್ಯಾಣ ಮತ್ತು ನಿರ್ದಿಷ್ಟವಾಗಿ ದುರ್ಬಲ ವರ್ಗಗಳಾದ ಮಹಿಳೆಯರು, ಎಸ್ಸಿ ಮತ್ತು ಎಸ್ಟಿಗಳ ಹಿತಾಸಕ್ತಿಗಳನ್ನು ರಕ್ಷಿಸುವಲ್ಲಿ ಪಾತ್ರವನ್ನು ವಹಿಸುತ್ತದೆ. ಇದರಿಂದಾಗಿ ಅವರು ಸಾರ್ವಜನಿಕ ಸರಕುಗಳ ನ್ಯಾಯಯುತ ಪಾಲನ್ನು ಪಡೆಯುತ್ತಾರೆ. ಈ ಹಿನ್ನೆಲೆಯಲ್ಲಿ ಪಂಚಾಯತ್ ಮತ್ತು ಪುರಸಭೆ ಚುನಾವಣೆಗಳಲ್ಲಿ ದುರ್ಬಲ ವರ್ಗಗಳ ಮೀಸಲಾತಿಯು ಅವರ ಹಿತಾಸಕ್ತಿಗಳನ್ನು ಕಾಪಾಡಲು ಪರಿಣಾಮಕಾರಿ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ. ಸ್ಥಳೀಯ ಸರ್ಕಾರಗಳಲ್ಲಿ ಇಂತಹ ಮೀಸಲಾತಿ ನೀತಿಯು ಅವರ ರಾಜಕೀಯ ಭಾಗವಹಿಸುವಿಕೆಯನ್ನು ಹೆಚ್ಚಿಸುತ್ತದೆ. ಪಶ್ಚಿಮ ಬಂಗಾಳ ಮತ್ತು ರಾಜಸ್ಥಾನದಲ್ಲಿ ಮೀಸಲಾತಿ ಸ್ಥಾನಗಳಿಂದ ಹೊರಹೊಮ್ಮಿದ ಪಂಚಾಯತ್ಗಳ ಮಹಿಳಾ ನಾಯಕರು ಮಹಿಳೆಯರಿಗೆ ಪ್ರಯೋಜನಕಾರಿಯಾದ ರಸ್ತೆಗಳು, ಕುಡಿಯುವ ನೀರು, ಮಹಿಳೆಯರಿಗೆ ಕನಿಷ್ಠ ಆಸಕ್ತಿ ಇರುವ ಇತರ ಕ್ಷೇತ್ರಗಳ ಮತ್ತು ಇತ್ಯಾದಿಗಳ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದಾರೆ ಎಂದು ಗಮನಿಸಲಾಗಿದೆ.
ಆರಂಭಿಕ ವರ್ಷಗಳಲ್ಲಿ ಪಂಚಾಯತ್ಗಳ ಮಹಿಳಾ ನಾಯಕರು ಕೈಗೊಂಬೆ ಅಭ್ಯರ್ಥಿಗಳಾಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇತ್ತೀಚಿನ ದಿನಗಳಲ್ಲಿ ಗಮನಾರ್ಹ ಬದಲಾವಣೆಗಳು ಗೋಚರಿಸುತ್ತವೆ. ಅಲ್ಲಿ ಮಹಿಳಾ ನಾಯಕರು ನೀತಿ ನಿರ್ಧಾರಗಳ ಮೇಲೆ ನಿಜವಾದ ಪ್ರಭಾವ ಬೀರಲು ಸಮರ್ಥರಾಗಿದ್ದಾರೆ. ಅದೇ ರೀತಿ ಪಶ್ಚಿಮ ಬಂಗಾಳದಲ್ಲಿ ಎಸ್ಸಿ ನಾಯಕರ ಉಪಸ್ಥಿತಿಯೊಂದಿಗೆ ಎಸ್ಸಿ ಕುಗ್ರಾಮಗಳ ಅಗತ್ಯಗಳನ್ನು ಉತ್ತಮ ರೀತಿಯಲ್ಲಿ ಪರಿಹರಿಸಲಾಗಿದೆ ಎಂದು ಗಮನಿಸಲಾಗಿದೆ. ಆದಾಗ್ಯೂ ಯಶಸ್ಸಿನ ಕಥೆಗಳ ಹೊರತಾಗಿಯೂ ಅದಕ್ಕೆ ಕೆಲವು ಸವಾಲುಗಳಿವೆ. ಎಲ್ಲ ಚುನಾಯಿತ ಪ್ರತಿನಿಧಿಗಳು ಅಂಚಿನಲ್ಲಿರುವ ವರ್ಗಗಳ ಆದ್ಯತೆಗಳು ಮತ್ತು ಆದ್ಯತೆಗಳನ್ನು ಧ್ವನಿಸಲು ಸಾಧ್ಯವಾಗುವುದಿಲ್ಲ. ಗ್ರಾಮೀಣ ಭಾರತದಲ್ಲಿ ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಸಾಮಾಜಿಕ, ಆರ್ಥಿಕವಾಗಿ ಅಂಚಿನಲ್ಲಿರುವವರು ಭಾಗವಹಿಸದಿರುವುದು ಸಾಕಷ್ಟು ಸ್ಪಷ್ಟವಾಗಿದೆ. ಪಾವರ್ಟಿ ಎಲಿವಿಯೇಷನ್, ಬಡತನ ನಿವಾರಣೆ, ವಿಕೇಂದ್ರೀಕರಣವು ಬಡತನವನ್ನು ಕಡಿಮೆ ಮಾಡುವ ಪ್ರಮುಖ ಅಂಶವೆಂದು ಪರಿಗಣಿಸಲಾಗಿದೆ. ಮಧ್ಯಪ್ರದೇಶದಲ್ಲಿ ಅನುಸರಿಸಿದ ವಿಕೇಂದ್ರೀಕರಣ ಮಾದರಿಯು ಭಾರತದಲ್ಲಿ ಬಡತನ ನಿವಾರಣೆಗೆ ಪಾಠಗಳನ್ನು ನೀಡುತ್ತದೆ. ಮಧ್ಯಪ್ರದೇಶದಲ್ಲಿ ನಗರಾಭಿವೃದ್ಧಿಯನ್ನು ವಿಕೇಂದ್ರೀಕರಣಗೊಳಿಸಲು ಯೋಜನೆಯನ್ನು ರೂಪಿಸಲಾಗಿದೆ ಮತ್ತು ಕೆಲವು ದೊಡ್ಡ ಮಾದರಿ ನಗರಗಳನ್ನು ಅಭಿವೃದ್ಧಿಪಡಿಸುವ ಬದಲು ರಾಜ್ಯದಾದ್ಯಂತ ನಗರಗಳನ್ನು ಅಭಿವೃದ್ಧಿಪಡಿಸುವತ್ತ ಗಮನ ಹರಿಸಲಾಗುತ್ತಿದೆ. ಹೀಗಾಗಿ ರಾಜ್ಯಾದ್ಯಂತ ಗ್ರಾಮೀಣ ಮತ್ತು ನಗರ ಪ್ರದೇಶಗಳೆರಡರ ಅಭಿವೃದ್ಧಿಯತ್ತ ಗಮನ ಹರಿಸಿ ರಾಜ್ಯದಲ್ಲಿ ನಗರ ಪ್ರಾಬಲ್ಯದ ಮಟ್ಟವನ್ನು ಕಡಿಮೆ ಮಾಡಿದೆ. ನಗರಾಭಿವೃದ್ಧಿಗೆ ಇಂತಹ ಸಮಗ್ರ ವಿಧಾನವು ಪ್ರಾದೇಶಿಕ ಪಕ್ಷಪಾತದ ವ್ಯಾಪ್ತಿಯನ್ನು ನಿವಾರಿಸುತ್ತದೆ ಮತ್ತು ಸ್ಥಳೀಯ ಮಟ್ಟದಲ್ಲಿ ಉದ್ಯೋಗ ಸೃಷ್ಟಿಯನ್ನು ಸೃಷ್ಟಿಸುತ್ತದೆ. ನಗರೀಕರಣ ಮತ್ತು ಗ್ರಾಮೀಣ ನಗರ ಸಂಬಂಧಗಳು
ವಿಕೇಂದ್ರೀಕರಣದ ಸಂಬಂಧಗಳ ಬಡತನ ಸಮಸ್ಯೆಗಳು ಮತ್ತು ಸರ್ಕಾರದ ಉತ್ತಮ ಅಭ್ಯಾಸಗಳು ಬಡತನವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಎಂದು ಹೀಗೆ ಹೇಳಲಾಗಿದೆ. ಇದನ್ನು ಶ್ರೀಧರನ್ ರಾಘವೇಂದ್ರ 2014ರಲ್ಲಿ ಉಲ್ಲೇಖಿಸಿದ್ದಾರೆ. ಇದು ನಗರ ಸರ್ಕಾರದ ಸಕಾರಾತ್ಮಕ ಪ್ರಕರಣದ ಅಧ್ಯಯನವಾಗಿದ್ದರೂ ಪಶ್ಚಿಮ ಬಂಗಾಳದ ಗ್ರಾಮೀಣ ಸರ್ಕಾರವು ಭೂ ಪುನರ್ವಿತರಣೆ, ಷೇರುದಾರ ಕಾರ್ಯಕ್ರಮದಂತಹ ಕ್ರಮಗಳನ್ನು ಜಾರಿಗೆ ತಂದಿದೆ. ಆಪರೇಷನ್ ಬರ್ಗ ಮತ್ತು ಜನಪ್ರಿಯ ಸಜ್ಜುಗೊಳಿಸುವ ಕಾರ್ಯಕ್ರಮಗಳು ಇವು. ಇದು ಬಡವರಿಗೆ ಗಮನಾರ್ಹವಾಗಿ ಪ್ರಯೋಜನವನ್ನು ನೀಡಿದೆ. ಇಂತಹ ಕ್ರಮಗಳು ಕೃಷಿ ಕಾರ್ಯಕ್ಷಮತೆಯನ್ನು ಸುಧಾರಿಸಿದೆ. ಇದು ಕೃಷಿ ವಲಯದಲ್ಲಿ ವೇಗವಾದ ಬೆಳವಣಿಗೆಗೆ ಕಾರಣವಾಗುತ್ತದೆ, ಬಡತನದಲ್ಲಿ ಇಳಿಕೆಗೆ ಕಾರಣವಾಗುತ್ತದೆ. ಇದನ್ನು 2001ರಲ್ಲಿ ಕ್ರೂಕ್ ಮತ್ತು ಸ್ಟೆರಿಸನ್ ಉಲ್ಲೇಖಿಸಿದ್ದಾರೆ. ಜೆಂಡರ್ ಕನ್ಸರ್ನ್ಸ್ ಅಂದರೆ ಲಿಂಗ ಕಾಳಜಿ. ಲಿಂಗ ಕಾಳಜಿಗಳನ್ನು ಪರಿಹರಿಸುವಲ್ಲಿ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ಪ್ರಾತಿನಿಧ್ಯವನ್ನು ಪರಿಣಾಮಕಾರಿ ಕಾರ್ಯವಿಧಾನವೆಂದು ಪರಿಗಣಿಸಲಾಗಿದೆ. ಏಕೆಂದರೆ ಮಹಿಳೆಯರು ತಮ್ಮ ಸ್ವಂತ ಅಭಿವೃದ್ಧಿಯಲ್ಲಿ ಭಾಗವಹಿಸಲು ಸಾಧ್ಯವಾಗುತ್ತದೆ. ಆದಾಗ್ಯೂ ಸಮಾಜದಲ್ಲಿ ವಿಕೇಂದ್ರೀಕರಣವು ಸಾಕಾಗುವುದಿಲ್ಲ. ಇದರಲ್ಲಿ ವರ್ಗ, ಜಾತಿ ಮತ್ತು ಪಿತೃಪ್ರಭುತ್ವದ ಆಧಾರದ ಮೇಲೆ ತಾರತಮ್ಯವಿದೆ. ಇದನ್ನು 2005ರಲ್ಲಿ ಮುಖೋಪಾಧ್ಯಾಯರವರು ಉಲ್ಲೇಖಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ವಿಕೇಂದ್ರೀಕೃತ ನೀರಿನ ಆಡಳಿತದಲ್ಲಿ ಮಹಿಳೆಯರ ಅನುಭವವು ಮಿಶ್ರ ಪ್ರತಿಕ್ರಿಯೆಯನ್ನು ತೋರಿಸುತ್ತದೆ. ಇದರಲ್ಲಿ ಪಿತೃಪ್ರಭುತ್ವದ ಹೇರಿಕೆಗಳ ಜೊತೆಗೆ ಮಹಿಳೆಯರು ಬಳಲುತ್ತಿದ್ದಾರೆ ಮತ್ತು ಕೆಲವರು ತಮ್ಮ ಧ್ವನಿಯನ್ನು ಎತ್ತಲು ಸಮರ್ಥರಾಗಿದ್ದಾರೆ. ಆದರೆ ಅನೇಕರು ಅದನ್ನು ಹೊಂದಿಲ್ಲ. ನೀರಿನ ಆಡಳಿತದಲ್ಲಿ ಹೇಳುವುದಾದರೆ ಪಾನಿ ಸಮಿತಿ ಅಥವಾ ಜಲಸಮಿತಿ ಸಭೆಗಳಿಗೆ ಹಾಜರಾಗಲು ಅವಕಾಶ ಸಿಕ್ಕಾಗ ಅವರು ಸಾರ್ವಜನಿಕ ಸ್ಥಳವನ್ನು ಆನಂದಿಸುತ್ತಾರೆ. ಮಹಾರಾಷ್ಟ್ರದಲ್ಲಿ ಮನೆಗಳಿಗೆ ನೀರಿನ ನಿರ್ವಹಣೆಯಲ್ಲಿ ಅಸಮರ್ಥತೆ ಬಳಕೆ ಮತ್ತು ನೀರಾವರಿ ಉದ್ದೇಶಗಳನ್ನು ಭಾಗವಹಿಸುವ ಯೋಜನೆ ಮತ್ತು ಅಂತರ್ಗತ ನಿರ್ಧಾರ ತೆಗೆದುಕೊಳ್ಳುವ ಮೂಲಕ ಪರಿಹರಿಸಲಾಗಿದೆ. ಈ ಉದ್ದೇಶಕ್ಕಾಗಿ ಹಿಂದಿನದಕ್ಕೆ ನೀರಿನ ಸಮಿತಿ ಮತ್ತು ನಂತರದವರೆಗೆ ನೀರಿನ ಬಳಕೆದಾರರ ಸಂಘ ಜಾರಿಯಲ್ಲಿತ್ತು. ಪಾನಿ ಸಮಿತಿಯಲ್ಲಿ ಮಹಿಳೆಯರಿಗೆ ಸಾಕಷ್ಟು ಪ್ರಾತಿನಿಧ್ಯವಿದ್ದರೂ
ನೀರಿನ ಬಳಕೆದಾರರ ಸಂಘಗಳಲ್ಲಿ ಅವರ ಪ್ರಾತಿನಿಧ್ಯವು ತೀರಾ ಕಡಿಮೆಯಾಗಿತ್ತು. ಪ್ರಾಣಿ ಸಮಿತಿಯಲ್ಲಿ ಜಾತಿಯ ಗುಂಪುಗಳಾದ್ಯಂತ ಮಹಿಳೆಯರ ಪ್ರಾತಿನಿಧ್ಯವಿದ್ದರೂ ದಲಿತ ಜಾತಿಗಳ ಮಹಿಳೆಯರು ಹೆಚ್ಚಾಗಿ ಸಭೆಗಳಲ್ಲಿ ಮೌನವಾಗಿರುತ್ತಾರೆ ಮತ್ತು ಬಹಳ ಕಡಿಮೆ. ನೀರಿನ ಬಳಕೆದಾರರ ಸಂಘದಲ್ಲಿದ್ದ ಮೇಲ್ಜಾತಿ ಮಹಿಳೆಯರು ಪ್ರಾಕ್ಸಿಗಳಾಗಿ ಸೇವೆ ಸಲ್ಲಿಸಿದರು ಮತ್ತು ಅವರು ನೀರಿನ ಬಳಕೆದಾರರ ಸಂಘದ ಸದಸ್ಯರೆಂದು ತಿಳಿದಿರಲಿಲ್ಲ. ನಾಗರಿಕ ಸಮಾಜ ಸಂಘಟನೆಗಳು ಮಹಿಳೆಯರನ್ನು ಸಜ್ಜುಗೊಳಿಸುವಂತೆ ನೋಡಿಕೊಳ್ಳುತ್ತಿದ್ದ ಸಮಿತಿಗಳಲ್ಲಿ ಮಾತ್ರ ಮಹಿಳೆಯರ ಉಪಸ್ಥಿತಿಯು ಗೋಚರಿಸುತ್ತದೆ. ಮಹಿಳೆಯರು ಪಿತೃಪ್ರಭುತ್ವಕ್ಕೆ ಬಲಿಯಾದ ಸ್ಥಳಗಳಲ್ಲಿ, ಸಾರ್ವಜನಿಕ ಸಭೆಗಳಲ್ಲಿ ಪುರುಷರ ಮುಂದೆ ಮಾತನಾಡದಂತೆ ಅವರನ್ನು ತಡೆಯಲಾಯಿತು. ಆದಾಗ್ಯೂ ಅಂತಹ ನ್ಯೂನತೆಗಳ ಹೊರತಾಗಿಯೂ ಮಹಿಳೆಯರು ಹೊರಬಂದು ತಮ್ಮ ಅನುಕೂಲಕ್ಕಾಗಿ ಜಾಗವನ್ನು ಬಳಸಿಕೊಂಡ ಉದಾಹರಣೆಗಳಿವೆ. ರಚನಾತ್ಮಕ ನಿರ್ಬಂಧಗಳನ್ನು ಇದು ಮೀರಿಸುತ್ತಿದೆ ಎಂದು ಕುಲಕರ್ಣಿಯವರು 2011ರಲ್ಲಿ ಉಲ್ಲೇಖಿಸಿದ್ದಾರೆ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಂದರೆ ವಿಪತ್ತು ನಿರ್ವಹಣೆ. ವಿಪತ್ತುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಸಲುವಾಗಿ ಗ್ರಾಮ ಪಂಚಾಯತ್ ಮತ್ತು ಕೇರಳದ ಸ್ಥಳೀಯ ಸರ್ಕಾರದ ಸಾಮರ್ಥ್ಯ ಮತ್ತು ಸಂಪನ್ಮೂಲಗಳು, ಪ್ರತಿಕ್ರಿಯೆ ಯೋಜನೆ ಮತ್ತು ಸನ್ನದ್ಧತೆ, ತಗ್ಗಿಸುವಿಕೆ ಮತ್ತು ಸಮುದಾಯ ಸ್ಥಿತಿ ಸ್ಥಾಪಕತ್ವ ಯೋಜನೆ ವಿಪತ್ತು ಸಂದರ್ಭಗಳನ್ನು ನಿಭಾಯಿಸುವಲ್ಲಿ ಸ್ಥಳೀಯ ಸರ್ಕಾರಗಳು ಯಾವಾಗಲೂ ಮುಂಚೂಣಿಯಲ್ಲಿರುತ್ತವೆ. 2018 ಮತ್ತು 2019 ಪ್ರವಾಹದ ನಂತರ ಸ್ಥಳೀಯ ಸರ್ಕಾರಗಳು ಕೇರಳದಲ್ಲಿ ಜನರಿಗೆ ಪುನರ್ವಸತಿ ಮತ್ತು ಸಮಯೋಚಿತ ಪರಿಹಾರ ಕ್ರಮಗಳನ್ನು ಒದಗಿಸುವಲ್ಲಿ ಪಂಚಾಯತ್ ಮತ್ತು ಪುರಸಭೆಗಳೆರಡು ಪ್ರಮುಖ ಪಾತ್ರ ವಹಿಸಿವೆ. ಗ್ರಾಮ ಪಂಚಾಯಿತಿ ಮತ್ತು ಮುನಿಸಿಪಲ್ ಕಾರ್ಪೊರೇಷನ್ಗಳ ಸಿಬ್ಬಂದಿ ರಕ್ಷಣಾ ಮತ್ತು ಪರಿಹಾರ ಕಾರ್ಯಾಚರಣೆಯಲ್ಲಿ ತೊಡಗಿದ್ದರು ಮತ್ತು ತಮ್ಮ ಹಣವನ್ನು ವಿಪತ್ತು ತಗ್ಗಿಸಲು ಬಳಸಿದರು. ಅವರು ಸಮುದಾಯ ಕೇಂದ್ರಗಳನ್ನು ಪರಿಹಾರ ಶಿಬಿರಗಳನ್ನಾಗಿ ಪರಿವರ್ತಿಸಿದರು ಮತ್ತು ಶೌಚಾಲಯಗಳು, ದೀಪಗಳು ಮತ್ತು ನೈರ್ಮಲ್ಯ ಸೌಲಭ್ಯಗಳೊಂದಿಗೆ ಕೇಂದ್ರಗಳ ನಿರ್ವಹಣೆಯನ್ನು ಖಾತ್ರಿಪಡಿಸಿದರು. ಇದನ್ನು 2020ರಲ್ಲಿ ಕೇರಳ ಸರ್ಕಾರ ಉಲ್ಲೇಖಿಸಿದೆ. ರೆಸ್ಪಾನ್ಸ್ ಟು ಕೋವಿಡ್-19 ಪ್ಯಾಂಡೆಮಿಕ್ ಅಂದರೆ ಕೋವಿಡ್-19 ಸಾಂಕ್ರಾಮಿಕ ರೋಗಕ್ಕೆ ಪ್ರತಿಕ್ರಿಯೆ. ವಿವಿಧ ರಾಜ್ಯಗಳ ಅನೇಕ ಜಿಲ್ಲೆಗಳು ಕರೋನಾ ವೈರಸ್ ಅನ್ನು ಒಳಗೊಂಡಿರುವಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸಿದ್ದರೂ ಕೇರಳದ ಉದಾಹರಣೆಯು ಮತ್ತು ಮಹಿಳಾ ಸಬಲೀಕರಣವು ಕರೋನಾ ವೈರಸ್ ವಿರುದ್ಧ ಹೋರಾಡಲು
ಕೇರಳಕ್ಕೆ ಸಹಾಯ ಮಾಡುವ ಕಾರಣಗಳಲ್ಲಿ ಒಂದಾಗಿದೆ ಎಂದು ಗುರುತಿಸಲಾಗಿದೆ. ಸಾಂಕ್ರಾಮಿಕ ರೋಗವನ್ನು ನಿಭಾಯಿಸಲು ಸ್ಥಳೀಯ ಸರ್ಕಾರಗಳು ತೆಗೆದುಕೊಂಡ ಕೆಲವು ಕ್ರಮಗಳೆಂದರೆ ಲಾಕ್ಡೌನ್ ಸಮಯದಲ್ಲಿ ಸಮುದಾಯ ಅಡಿಗೆ ಮನೆಗಳನ್ನು ಸ್ಥಾಪಿಸುವುದು ಮತ್ತು ನಿರ್ವಹಿಸುವುದು, ಸ್ವಚ್ಛಗೊಳಿಸುವ ಮತ್ತು ಸೋಂಕು ಗೆಳೆತ ಚಟುವಟಿಕೆಗಳು ಸಂಘಟಿಸುವುದು. ಹೀಗೆ ಬ್ರೇಕ್ ದ ಚೈನ್ ಸಾಮಾಜಿಕ ಅಂತರ ಅಭಿಯಾನ ವಲಸೆ ಕಾರ್ಮಿಕರಿಗೆ ವಸತಿ, ಆಹಾರ ಮತ್ತು ಅಗತ್ಯ ಬೆಂಬಲವನ್ನು ಒದಗಿಸುವುದು, ಹೋಮ್ ಕ್ವಾರಂಟೈನ್ನ ಸಮನ್ವಯ, ಉಚಿತ ಔಷಧಿಗಳ ವಿತರಣೆ, ಸ್ಥಳೀಯ ಸರ್ಕಾರಗಳು ನಿರ್ವಹಿಸುವ ಆರೋಗ್ಯ ಸಂಸ್ಥೆಗಳಲ್ಲಿ ಸಿಬ್ಬಂದಿಯನ್ನು ತೊಡಗಿಸಿಕೊಳ್ಳುವುದು ಇತ್ಯಾದಿ. ಇದನ್ನು ಕೇರಳ ಸರ್ಕಾರವು 2020ರಲ್ಲಿ ಉಲ್ಲೇಖಿಸಿದೆ. ಅರ್ಬನ್ ಹೌಸಿಂಗ್, ನಗರ ವಸತಿ. ಮತ್ತೆ ಕೇರಳದಲ್ಲಿ ಗ್ರೀನ್ ಹೋಮ್ಸ್ಗೆ ಮಾನ್ಯತೆ ನೀಡುವ ಸಲುವಾಗಿ ಇಂಟ್ರುತಿ ನಗರ ಸ್ಥಳೀಯ ಸರ್ಕಾರ ಹರಿತ ಭವನ ಸ್ಪರ್ಧೆ ನಡೆಸಲಾಯಿತು ಮತ್ತು ಗುರುತಿಸುವಿಕೆಯ ನಿಯತಾಂಕಗಳು ಶಕ್ತಿಯ ದಕ್ಷತೆ, ತ್ಯಾಜ್ಯ ನಿರ್ವಹಣೆ ಮತ್ತು ಹಸಿರು ಜಾಗದ ನಿರ್ವಹಣೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ನಗರ ಫಲಾನುಭವಿಗಳ ನಡುವೆ ಮಳೆ ನೀರು ಕೊಯ್ಲು, ಅಡುಗೆ ತೋಟ, ನೀರಿನ ವಿಲೇವಾರಿ ಕಾರ್ಯವಿಧಾನಗಳು ಮತ್ತು ಹಸಿರು ಶಕ್ತಿಯಂಥ ಅಂಶಗಳನ್ನು ಸಹ ಸ್ಪರ್ಧೆಯು ಪರಿಗಣಿಸಿದೆ. ಉತ್ತಮ ಮನೆಗಳಿಗೆ 10,000 ರು ನಗದು ಬಹುಮಾನವನ್ನು ನೀಡಲಾಯಿತು. ವಿವಿಧ ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಪರಿಹರಿಸುವಲ್ಲಿ ವಿಕೇಂದ್ರೀಕರಣವು ಸಹಾಯಕವಾಗಿ ರಾಜ್ ಸಂಸ್ಥೆಗಳು ಮತ್ತು ನಗರ ಸ್ಥಳೀಯ ಸಂಸ್ಥೆಗಳು ಕಾಡುತ್ತಿರುವ ರೋಗಗಳು ನಿರ್ದಿಷ್ಟ ದೇಶದಲ್ಲಿ ಸ್ಥಳೀಯ ಸರ್ಕಾರಕ್ಕೆ ವಿಕೇಂದ್ರೀಕರಣವನ್ನು ಅಳವಡಿಸಿಕೊಂಡಾಗ ಕಾರ್ಯಗಳ ಕಾರ್ಯಗತಗೊಳಿಸುವಿಕೆಯನ್ನು ಸ್ಥಳೀಯ ಪ್ರತಿನಿಧಿಗಳು ಕೈಗೊಳ್ಳುತ್ತಾರೆ ಎಂದು ಪ್ರೇರೇಪಿಸುವ ಯಾವುದೇ ಸ್ವಯಂ ಚಾಲಿತ ಭರವಸೆ ಇಲ್ಲ. ವಿಕೇಂದ್ರೀಕರಣದಲ್ಲಿ ಬಹಳಷ್ಟು ಕಾಳಜಿಗಳು, ಸಮಸ್ಯೆಗಳು ಮತ್ತು ಅಪಾಯಗಳು ಒಳಗೊಂಡಿವೆ. ಇದು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಅರ್ಬನ್ ಲೋಕಲ್ ಬಾಡಿಗಳನ್ನು ಹಾವಳಿ ಮಾಡುತ್ತದೆ. ಅವುಗಳಲ್ಲಿ ಕೆಲವನ್ನು ಈ ಕೆಳಗಿನಂತೆ
ಚರ್ಚಿಸಲಾಗಿದೆ. ಮುಖರ್ಜಿ ಹಾಗೂ ಚಕ್ರವರ್ತಿ 2016ರಲ್ಲಿ ಇದನ್ನು ಉಲ್ಲೇಖಿಸಿದ್ದಾರೆ. ಭಾರತದಲ್ಲಿನ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳಿಗೆ ರಚನೆ, ಕಾನೂನುಗಳು ಮತ್ತು ಸಂಸ್ಥೆಗಳು ರಾಷ್ಟ್ರೀಯ ಮಟ್ಟದಲ್ಲಿ 2 ಜಾರಿಯಲ್ಲಿವೆ ಮತ್ತು ರಾಜ್ಯಗಳಾದ್ಯಂತ ಆದಾಗ್ಯೂ ಹೆಚ್ಚಿನ ರಾಜ್ಯಗಳಲ್ಲಿ ವಿಕೇಂದ್ರೀಕರಣ ಕಾರ್ಯವಿಧಾನವನ್ನು ಪರಿಣಾಮಕಾರಿ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿಲ್ಲ ಮತ್ತು ಕಾರ್ಯಗತಗೊಳಿಸಲಾಗಿಲ್ಲ. ಎರಡನೆಯದು, ವಿಕೇಂದ್ರೀಕರಣದಲ್ಲಿನ ಮತ್ತೊಂದು ಪ್ರಮುಖ ಕಾಳಜಿಯು ಸ್ಥಳೀಯ ರಾಜಕೀಯ ಗಣ್ಯರನ್ನು ಸೆರೆ ಹಿಡಿಯುವ ವಿಷಯವಾಗಿದೆ. ಅಂತಹ ಸನ್ನಿವೇಶದಲ್ಲಿ ಅಧಿಕಾರವು ಆಳವಾಗಿ ಸ್ಪರ್ಧಿಸುತ್ತದೆ ಮತ್ತು ಪ್ರಬಲವಾದ ಸಾಮಾಜಿಕ ಗುಂಪುಗಳು ಸಂಪನ್ಮೂಲಗಳನ್ನು ನಿಯಂತ್ರಿಸುತ್ತದೆ ಮತ್ತು ಸ್ಥಳೀಯ ರಾಜಕೀಯದಲ್ಲಿ ಪ್ರಾಬಲ್ಯ ಹೊಂದಿದೆ ಎಂದು 2007ರಲ್ಲಿ ರಾಬಿನ್ಸನ್ ಉಲ್ಲೇಖಿಸಿದ್ದಾರೆ. ಎಲೈಟ್ ಕ್ಯಾಪ್ಟರ್ ಇದ್ದಾಗ ಸ್ಥಳೀಯ ಮಟ್ಟದಲ್ಲಿ ಅಧಿಕಾರವು ಹೆಚ್ಚು ಕೇಂದ್ರೀಕೃತವಾಗಿರುತ್ತದೆ ಅಥವಾ ಗಣ್ಯವಾಗುತ್ತದೆ ಮತ್ತು ಬಡವರ ವಿರುದ್ಧ ಹೆಚ್ಚು ನಿರ್ದಯವಾಗಿ ಅನ್ವಯಿಸಲಾಗುತ್ತದೆ ಎಂದು ಹೇಳಲಾಗಿದೆ. ವಿಕೇಂದ್ರೀಕೃತ ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳ ಪ್ರಯೋಜನಗಳನ್ನು ಸ್ಥಳೀಯ ಗಣ್ಯರು ವಶಪಡಿಸಿಕೊಳ್ಳುತ್ತಾರೆ. ಇದು ಬಡವರಿಗೆ ಸಾರ್ವಜನಿಕ ಸರಕುಗಳು ಮತ್ತು ಸೇವೆಗಳಲ್ಲಿ ಕಡಿಮೆ ಹೂಡಿಕೆಗೆ ಕಾರಣವಾಗುತ್ತದೆ. ವಿವಿಧ ಸಾಮಾಜಿಕ, ಆರ್ಥಿಕ ಮತ್ತು ಅಭಿವೃದ್ಧಿ ಕಾರ್ಯಗಳು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಅರ್ಬನ್ ಲೋಕಲ್ ಬಾಡಿಗಳಿಗೆ ನಿಯೋಜಿಸಲಾಗಿದೆ. ಹಣಕಾಸಿನ ಅಸಮರ್ಪಕ ವಿಕೇಂದ್ರೀಕರಣವಿದೆ ಮತ್ತು ಸ್ಥಳೀಯರಿಗೆ ನಿಯೋಜಿಸಲಾದ ಕಾರ್ಯಗಳನ್ನು ನಿರ್ವಹಿಸಲು ಕಾರ್ಯಕರ್ತರು, ಸರ್ಕಾರಗಳು ಜವಾಬ್ದಾರಿಗಳ ನಡುವೆ ಹೊಂದಾಣಿಕೆ ಇಲ್ಲದಿರುವಾಗ ನಿಯೋಜಿಸಲಾದ ಮತ್ತು ಸಂಪನ್ಮೂಲಗಳನ್ನು ನಿಯೋಜಿಸಲಾಗಿದೆ. ಸೇವೆಗಳ ಸುಗಮ ವಿತರಣೆ, ಕಾರ್ಯಕ್ರಮಗಳು ಮತ್ತು ಯೋಜನೆಗಳನ್ನು ಖಚಿತಪಡಿಸಿಕೊಳ್ಳಲು ಇಲ್ಲಿ ಸಾಧ್ಯವಿರುವುದಿಲ್ಲ ಮತ್ತು ವಿಕೇಂದ್ರೀಕರಣದ ಮತ್ತೊಂದು ಕಾಳಜಿಯು ಪಾತ್ರಗಳಲ್ಲಿ ಅತಿಕ್ರಮಣ ಮತ್ತು ರಾಜ್ಯದ ಜವಾಬ್ದಾರಿಗಳೊಂದಿಗೆ ಸ್ಥಳೀಯ ಸರ್ಕಾರಗಳ ಜವಾಬ್ದಾರಿಗಳು, ಇಲಾಖೆಗಳು ಮತ್ತು ಘಟಕಗಳು ವಿಕೇಂದ್ರೀಕೃತ ಘಟಕದ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಪಾತ್ರಗಳಲ್ಲಿ ಸರಿಯಾದ ಗಡಿರೇಖೆ ಅಥವಾ ಸರಿಯಾದ ಒಮ್ಮುಖದ ಅಗತ್ಯವಿದೆ. ವೇ ಫಾರ್ವರ್ಡ್ ಆನ್ ಇಶ್ಯೂಸ್ ಅಫೆಕ್ಟಿಂಗ್ ಡಿಸೆಂಟ್ರಲೈಸೇಷನ್. ಕಾರಣಗಳಿಂದಾಗಿ ವಿಕೇಂದ್ರೀಕರಣದ ವೈಫಲ್ಯಗಳ ಉದಾಹರಣೆಗಳಿವೆ. ಇದಕ್ಕೆ ಸಾಮಾಜಿಕ ಆರ್ಥಿಕ ನೀತಿಗಳು
ಮತ್ತು ಯೋಜನೆಗಳು ಸ್ಥಳೀಯ ಮಟ್ಟದಲ್ಲಿ ಸರಿಯಾಗಿ ವಿತರಿಸಲಾಗಿಲ್ಲ. ವಿವಿಧ ಕ್ರಮಗಳನ್ನು ತೆಗೆದುಕೊಳ್ಳುವ ಮೂಲಕ ಅದನ್ನು ನಿವಾರಿಸಬಹುದಾಗಿದೆ. ನಿಷ್ಕ್ರಿಯ ವಿಕೇಂದ್ರೀಕರಣ ವ್ಯವಸ್ಥೆಗಳು ಪ್ರಜಾಪ್ರಭುತ್ವಗಳ ಬಿಕ್ಕಟ್ಟಿನ ಹಿಂದಿನ ಕಥೆಯ ಭಾಗವಾಗಿದೆ ಮತ್ತು ವಿಕೇಂದ್ರೀಕರಣ ವ್ಯವಸ್ಥೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡುವ ಮಾರ್ಗಗಳನ್ನು ಕಂಡುಹಿಡಿಯುವುದು ನಿರ್ಣಾಯಕವಾಗಿದೆ. ಇದನ್ನು OECD 2019ರಲ್ಲಿ ಉಲ್ಲೇಖಿಸಿದೆ. ವಿವಿಧ ಸವಾಲುಗಳನ್ನು ಎದುರಿಸಲು ಕೆಲವು ಮಾರ್ಗಗಳು ಈ ಕೆಳಕಂಡಂತಿವೆ. Relaxation of central control. ಕೇಂದ್ರ ನಿಯಂತ್ರಣದ ಸಡಿಲಿಕೆ. ಸ್ಥಳೀಯ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ವಹಿಸಿಕೊಡುವುದರೊಂದಿಗೆ ವಿಕೇಂದ್ರೀಕರಣಕ್ಕೆ ಒತ್ತು ನೀಡಿದಾಗ ಕೇಂದ್ರ ನಿಯಂತ್ರಣವನ್ನು ಸಡಿಲಗೊಳಿಸುವುದು ಮುಖ್ಯವಾಗಿದೆ. OECD ವರದಿ 2019ರಿಂದ ಹೈಲೈಟ್ ಮಾಡಿದಂತೆ ವಿಕೇಂದ್ರೀಕರಣದ ಸುಧಾರಣೆಗಳು ಸೇವಾ ವಿತರಣೆಯಲ್ಲಿ ನೇರ ಪಾತ್ರವನ್ನು ಸಕ್ರಿಯಗೊಳಿಸುವುದು, ಸಲಹೆ ನೀಡುವುದು ಮತ್ತು ಸಹಾಯ ಮಾಡುವುದು, ಸ್ಥಿರತೆಯನ್ನು ಖಾತ್ರಿಪಡಿಸುವುದು ಮತ್ತು ಉಪರಾಷ್ಟ್ರೀಯ ಸರ್ಕಾರಗಳ ಕೆಲಸವನ್ನು ಸುಗಮಗೊಳಿಸುವುದನ್ನು ಒಳಗೊಂಡಿರುತ್ತದೆ. ಇದಕ್ಕೆ ಕಟ್ಟಡದ ಅಗತ್ಯವಿದೆ. ಕ್ಷೇತ್ರಗಳ ದೊಡ್ಡ ಪ್ರದೇಶವನ್ನು ಒಳಗೊಂಡಿರುವ ಈ ಹೊಸ ಕಾರ್ಯಗಳನ್ನು ನಿಭಾಯಿಸಲು ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಹೊಸ ಸಾಮರ್ಥ್ಯ, ಕೇಂದ್ರ ಸರ್ಕಾರದ ಮೇಲೆ ವಿಕೇಂದ್ರೀಕರಣದ ಪ್ರಭಾವವನ್ನು ಸಾಮಾನ್ಯವಾಗಿ ಕಡಿಮೆ ಅಂದಾಜು ಮಾಡಲಾಗುತ್ತದೆ. ಈ ಸಮಸ್ಯೆಯ ಸಂಪೂರ್ಣ ಅಳತೆಯನ್ನು ತೆಗೆದುಕೊಳ್ಳಲು ವಿಫಲವಾದರೆ ಸುಧಾರಣೆಗಳಿಗೆ ಹಾನಿಕಾರಕವಾಗಬಹುದು. ಸುಧಾರಣಾ ಪ್ರಕ್ರಿಯೆಯನ್ನು ನಿಧಾನಗೊಳಿಸಬಹುದು ಅಥವಾ ಮಾರ್ಪಡಿಸಬಹುದು. ಇಂಟಿಗ್ರೇಟಿಂಗ್ ಲೋಕಲ್ ಗವರ್ನಮೆಂಟ್. ಸ್ಥಳೀಯ ಆಡಳಿತವನ್ನು ಸಂಯೋಜಿಸುವುದು. ಕೇರಳದಲ್ಲಿ ಉತ್ತಮ ಸಮನ್ವಯವನ್ನು ಖಚಿತಪಡಿಸಿಕೊಳ್ಳಲು ಪಂಚಾಯಿತಿಗಳು, ನಗರ ವ್ಯವಹಾರಗಳು
ಗ್ರಾಮೀಣಾಭಿವೃದ್ಧಿ, ಪಟ್ಟಣ ಯೋಜನೆ ಮತ್ತು ಇಂಜಿನಿಯರಿಂಗ್ ಇಲಾಖೆಗಳು 5 ಇಲಾಖೆಗಳನ್ನು ಸಂಯೋಜಿಸುವ ಮೂಲಕ ಸಮಗ್ರ ಸ್ಥಳೀಯ ಸ್ವಯಂ ಸರ್ಕಾರದ ಇಲಾಖೆಯನ್ನು ರಚಿಸಲಾಗಿದೆ. ಸ್ಥಳೀಯ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವುದು ಮತ್ತು ಉತ್ತಮ ಸೇವೆಯ ವಿತರಣೆಯನ್ನು ಖಚಿತಪಡಿಸುವುದು, ಅತಿಕ್ರಮಿಸುವುದನ್ನು ತಪ್ಪಿಸಲು ಸಮನ್ವಯವನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಆ ಮೂಲಕ ಸ್ಥಳೀಯ ಸರ್ಕಾರವನ್ನು ಬಲಪಡಿಸಲು ಇತರ ರಾಜ್ಯಗಳಲ್ಲಿ ಇದೇ ರೀತಿಯ ಕ್ರಮಗಳನ್ನು ಕೈಗೊಳ್ಳಬಹುದಾಗಿದೆ. ಅಕೌಂಟಬಿಲಿಟಿ ಅಂದರೆ ಹೊಣೆಗಾರಿಕೆ. ಸ್ಥಳೀಯ ಸರ್ಕಾರಗಳ ಹೊಣೆಗಾರಿಕೆಯು ಸಾಮಾಜಿಕ ಆರ್ಥಿಕ ಸಮಸ್ಯೆಗಳನ್ನು ಸರಿಯಾಗಿ ಪರಿಹರಿಸಲಾಗಿದೆ ಎಂದು ಖಚಿತಪಡಿಸಿಕೊಳ್ಳಬಹುದು. ಸ್ಥಳೀಯ ಸರ್ಕಾರವು ಸಾರ್ವಜನಿಕ ಹಿತಾಸಕ್ತಿಗಳನ್ನು ಸಮಗ್ರತೆಯೊಂದಿಗೆ ಪೂರೈಸುತ್ತದೆ ಎಂದು ಖಚಿತಪಡಿಸಿಕೊಳ್ಳಲು ಸೂಕ್ತವಾದ ಸುರಕ್ಷತೆಗಳನ್ನು ಅನುಸರಿಸುವುದು ಮುಖ್ಯವಾಗಿದೆ ಮತ್ತು ಹೀಗಾಗಿ ಸ್ಥಳೀಯ ಸರ್ಕಾರಗಳು ಅದರ ಮತದಾರರಿಗೆ ಜವಾಬ್ದಾರರಾಗಿರಬೇಕಾಗುತ್ತದೆ. ಹೊಣೆಗಾರಿಕೆಯನ್ನು ವಿವಿಧ ವಿಧಾನಗಳ ಮೂಲಕ ಉತ್ತೇಜಿಸಲಾಗುತ್ತದೆ. ಸ್ಥಳೀಯ ಸರ್ಕಾರವು ನಾಗರಿಕರ ತಿಳಿದುಕೊಳ್ಳುವ ಹಕ್ಕನ್ನು ಅನುಸರಿಸಬೇಕು ಮತ್ತು ಸ್ಥಳೀಯ ಸರ್ಕಾರಗಳ ಕಾರ್ಯಕ್ಷಮತೆಯ ವರದಿಗಳು ಸಾರ್ವಜನಿಕ ಕಾರ್ಯಕ್ಷೇತ್ರದಲ್ಲಿ ಲಭ್ಯವಿರಬೇಕು. ಹೆಚ್ಚುವರಿಯಾಗಿ ಪಂಚಾಯತ್ ರಾಜ್ ಮತ್ತು ಪುರಸಭೆಗಳ ಜವಾಬ್ದಾರಿಯನ್ನು ನಿಯತಕಾಲಿಕವಾಗಿ ಚುನಾವಣೆಗಳನ್ನು ನಡೆಸುವ ಮೂಲಕ ಖಚಿತಪಡಿಸಿಕೊಳ್ಳಬಹುದು. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಗಳು ಮತ್ತು ಅರ್ಬನ್ ಲೋಕಲ್ ಬಾಡಿಗಳು ಮತ್ತು ನಿಯಮಿತ ಸಾಮಾಜಿಕ ಲೆಕ್ಕ ಪರಿಶೋಧನೆಗಳನ್ನು ಉತ್ತೇಜಿಸುವುದು ಹಾಗೂ ಕೆಪಾಸಿಟೇಟಿಂಗ್ ಲೋಕಲ್ ಗವರ್ನಮೆಂಟ್ ಸ್ಥಳೀಯ ಸರ್ಕಾರಗಳ ಸಾಮರ್ಥ್ಯ, ವಿಕೇಂದ್ರೀಕೃತ ಕಾರ್ಯವಿಧಾನಗಳು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಅದು ಸ್ಥಳೀಯ ಮಟ್ಟದಲ್ಲಿ ಚುನಾಯಿತ ಪ್ರತಿನಿಧಿಗಳು ಅವರಿಂದ ನಿರೀಕ್ಷಿತ ಪಾತ್ರವನ್ನು ನಿರ್ವಹಿಸಲು ಸಾಕಷ್ಟು ಸಾಮರ್ಥ್ಯವನ್ನು ಹೊಂದಿರುವುದು ಮುಖ್ಯ. ಸ್ಥಳೀಯ ಸರ್ಕಾರದ ಚುನಾಯಿತ ಪ್ರತಿನಿಧಿಗಳು ಅಗತ್ಯವಾದ ಆರ್ಥಿಕ, ರಾಜಕೀಯ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯಗಳನ್ನು ಹೊಂದಿರುವುದು ಮುಖ್ಯವಾಗಿದೆ. ಅಂತಹ ಸಾಮರ್ಥ್ಯವಿಲ್ಲದೆ ಸ್ಥಳೀಯ ಆಡಳಿತದ ಚುನಾಯಿತ ಪ್ರತಿನಿಧಿಗಳು ಅವರಿಗೆ ನಿಯೋಜಿಸಲಾದ ಜವಾಬ್ದಾರಿಗಳನ್ನು ನೀಡಲು ಸಾಧ್ಯವಾಗುವುದಿಲ್ಲ. ಪ್ರಾಪರ್ ಡೆವಲ್ಯೂಷನ್ ಆಫ್ ಫಂಕ್ಷನ್ಸ್, ಫೈನಾನ್ಸ್ ಅಂಡ್ ಫಂಕ್ಷನರೀಸ್, ಕಾರ್ಯಗಳು, ಹಣಕಾಸು ಮತ್ತು ಕಾರ್ಯನಿರ್ವಾಹಕ ಸರಿಯಾದ ಹಂಚಿಕೆ, ಪರಿಣಾಮಕಾರಿ ವಿಕೇಂದ್ರೀಕರಣ ಅಥವಾ ಸ್ಥಳೀಯ ಸರ್ಕಾರಗಳ ಕಾರ್ಯನಿರ್ವಹಣೆಯ ಮೇಲೆ ಪರಿಣಾಮ ಬೀರುವ ಪ್ರಮುಖ ಸವಾಲುಗಳಲ್ಲಿ ಒಂದು ಕಾರ್ಯಗಳು, ಹಣಕಾಸು ಮತ್ತು ಕಾರ್ಯನಿರ್ವಹಣೆಯ ನಿಜವಾದ ವಿಕೇಂದ್ರೀಕರಣವಾಗಿದೆ. ಆದರೂ
ಇದು ಕಾಯ್ದೆಗಳು, ಶಾಸನಗಳು ಮತ್ತು ನೀತಿಗಳ ಪರಿಭಾಷೆಯಲ್ಲಿ ಕಾಗದದಲ್ಲಿ ಅಸ್ತಿತ್ವದಲ್ಲಿದೆ. ಹೆಚ್ಚಾಗಿ ಸ್ಥಳೀಯ ಸರ್ಕಾರಗಳು ವಿವಿಧ ಯೋಜನೆಗಳಿಗೆ ಸಂಬಂಧಿಸಿದ ಹಣವನ್ನು ಅವಲಂಬಿಸಿವೆ. ಸ್ಥಳೀಯ ಸಂಸ್ಥೆಗಳು ತಮ್ಮದೇ ಆದ ಆದಾಯವನ್ನು ಗಳಿಸುವಲ್ಲಿ ತೊಡಗಿಸಿಕೊಳ್ಳಬಹುದಾದರೂ ಎಲ್ಲರೂ ಸ್ವಂತ ಆದಾಯವನ್ನು ಗಳಿಸುವಲ್ಲಿ ತೊಡಗಿಸಿಕೊಂಡಿಲ್ಲ. ಅಲೋಕ್ ಗಮನಿಸಿದಂತೆ ವಿಕೇಂದ್ರೀಕರಣದ ವಿವಿಧ ಆಯಾಮಗಳು, ಅಂದರೆ ಶಾಸಕಾಂಗ, ರಾಜಕೀಯ, ಹಣಕಾಸಿನ ಮತ್ತು ಆಡಳಿತಾತ್ಮಕವಾಗಿ ಹೆಣೆದುಕೊಂಡಿವೆ ಮತ್ತು ಏಕಕಾಲದಲ್ಲಿ ಪರಿಹರಿಸಬೇಕಾಗಿದೆ. ಸಿಟಿಜನ್ಸ್ ಪಾರ್ಟಿಸಿಪೇಷನ್, ನಾಗರಿಕರ ಭಾಗವಹಿಸುವಿಕೆ. ವಿಕೇಂದ್ರೀಕರಣವು ಸರ್ಕಾರವನ್ನು ನಾಗರಿಕರಿಗೆ ಹತ್ತಿರ ತರುವ ಮೂಲಕ ಮತ್ತು ಸರ್ಕಾರವನ್ನು ಸುಲಭವಾಗಿ ಪ್ರವೇಶಿಸುವ ಮೂಲಕ ನಾಗರಿಕರ ಭಾಗವಹಿಸುವಿಕೆಯನ್ನು ಬೆಂಬಲಿಸುವ ಮತ್ತು ವಿಸ್ತರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸ್ಥಳೀಯ ಸರ್ಕಾರಗಳು ನಾಗರಿಕರ ಅಗತ್ಯಗಳಿಗೆ ಹೆಚ್ಚು ಸ್ಪಂದಿಸುತ್ತವೆ ಮತ್ತು ಒದಗಿಸಬೇಕಾದ ಸೇವೆಗಳ ಪ್ರಕಾರ ಅಗತ್ಯವಿರುವ ಸಂಪನ್ಮೂಲಗಳ ಮಟ್ಟ ಮತ್ತು ಪರಿಣಾಮಕಾರಿ ವಿತರಣೆಯನ್ನು ಖಾತ್ರಿಪಡಿಸುವ ಅತ್ಯುತ್ತಮ ವಿಧಾನಗಳನ್ನಾಗಿ ನಿರ್ಧರಿಸುವಲ್ಲಿ ಆದ್ಯತೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತವೆ. ಇದಲ್ಲದೆ ಸ್ಥಳೀಯ ಆಡಳಿತದಲ್ಲಿ ನಾಗರಿಕರ ಭಾಗವಹಿಸುವಿಕೆ ಇದ್ದಾಗ ಸಾಮಾಜಿಕ ಆರ್ಥಿಕ ಕಾಳಜಿಗಳನ್ನು ಪರಿಹರಿಸಲು ಹೆಚ್ಚಿನ ಅವಕಾಶವಿದೆ. ಜನರು, ಉದಾಹರಣೆಗೆ ಕೇರಳದಲ್ಲಿ ಕೇರಳ ಶಾಸ್ತ್ರ ಸಾಹಿತ್ಯ ಪರಿಷತ್ತು, ಪೀಪಲ್ಸ್ ಸೈನ್ಸ್ ಮೂವ್ಮೆಂಟ್ ಎಂಬ ಪ್ರಮುಖ ಸಾಮಾಜಿಕ ಆಂದೋಲನವು 1990ರ ದಶಕದ ಅಂತ್ಯದಲ್ಲಿ ವಿಕೇಂದ್ರೀಕೃತ ಯೋಜನೆಗಾಗಿ ಪೀಪಲ್ಸ್ ಕ್ಯಾಂಪೇನ್ ಅನ್ನು ರೂಪಿಸುವಲ್ಲಿ ಮತ್ತು ಕಾರ್ಯಗತಗೊಳಿಸುವಲ್ಲಿ ನಿರ್ಣಾಯಕ ಪಾತ್ರವನ್ನು ವಹಿಸಿದೆ. ಇಂದಿಗೂ ಕೇರಳದ ನಾಗರಿಕರು ಸ್ಥಳೀಯ ಅಭಿವೃದ್ಧಿ ಕಾರ್ಯಸೂಚಿಯಲ್ಲಿ ವ್ಯಾಪಕ ಭಾಗವಹಿಸುವಿಕೆಯನ್ನು ತೋರುತ್ತಿದ್ದಾರೆ. ಈ ಕಾರಣದಿಂದಾಗಿ ಕೇರಳದ ವಿಕೇಂದ್ರೀಕರಣ ಕ್ರಮಗಳು ಸಾಕಷ್ಟು ಪ್ರಬಲವಾಗಿ ಒಟ್ಟಾರೆಯಾಗಿ ವಿಕೇಂದ್ರೀಕೃತ ಘಟಕಗಳ ಸುಗಮ ಕಾರ್ಯನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ವಿಕೇಂದ್ರೀಕರಣದ ಸಮಸ್ಯೆಗಳು ಕೇವಲ ಕೇಂದ್ರ ಶಾಸನವನ್ನು ತರಲು ಮತ್ತು ರಾಜ್ಯಗಳು ಸಹ ಅನುಸರಣಾ ಕಾಯ್ದೆಗಳನ್ನು ತರಲು ಸಾಕಾಗುವುದಿಲ್ಲ. ಸ್ಥಳೀಯ ಸರ್ಕಾರಗಳಿಗೆ ಸಕ್ರಿಯಗೊಳಿಸುವ ವಾತಾವರಣವನ್ನು ಸೃಷ್ಟಿಸುವುದು ಅಷ್ಟೇ ಮುಖ್ಯ. ಆದ್ದರಿಂದ ಅವರು ತ್ವರಿತ ಅನುಷ್ಠಾನದಲ್ಲಿ ತೊಡಗುತ್ತಾರೆ. ಹೀಗಾಗಿ ಅಂತಹ ಸಕ್ರಿಯಗೊಳಿಸುವ ವಾತಾವರಣವನ್ನು ಸೃಷ್ಟಿಸಲು ಕೇಂದ್ರ ಸರ್ಕಾರಗಳು ರಾಜ್ಯ ಸರ್ಕಾರಗಳನ್ನು ಪ್ರೋತ್ಸಾಹ ಅಥವಾ ಪ್ರತಿಫಲ ರಚನೆಯ ಮೂಲಕ ಪ್ರೋತ್ಸಾಹಿಸಬಹುದಾಗಿದೆ. ಅಂತಹ ಕ್ರಮವು ಕೇಂದ್ರ ಸರ್ಕಾರದ ಪ್ರಯತ್ನಗಳಲ್ಲಿ ಗೋಚರಿಸುತ್ತದೆ. ಇದರಲ್ಲಿ ಪ್ರತಿ ವರ್ಷ ಏಪ್ರಿಲ್ 24ರಂದು ಪಂಚಾಯಿತಿ ರಾಜ್ ದಿನ ಎಂದು ಪರಿಗಣಿಸಲಾಗಿದೆ. ಪಂಚಾಯತ್ಗಳಿಗೆ ಅಂತಹ ಸಕ್ರಿಯಗೊಳಿಸುವ ವಾತಾವರಣವನ್ನು ಸೃಷ್ಟಿಸುವ ಪಂಚಾಯಿತಿಗಳು, ಗ್ರಾಮ ಸಭೆಗಳು ಮತ್ತು ರಾಜ್ಯಗಳಿಗೆ ಪ್ರಶಸ್ತಿಗಳನ್ನು ನೀಡಲಾಗುತ್ತದೆ. 5.7 ಸಮ್ಮರಿ, ಅಂದರೆ ಸಾರಾಂಶ. 2007ರಲ್ಲಿ ರಾಬಿನ್ಸನ್ ಗಮನಿಸಿದಂತೆ ವಿಕೇಂದ್ರೀಕರಣದ ಹೆಚ್ಚಿನದನ್ನು ಮಾಡಲು ಭಾಗವಹಿಸುವಿಕೆ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸಿಕೊಳ್ಳಲು ಇದು ಸಾಕಾಗುವುದಿಲ್ಲ. ಹೆಚ್ಚುವರಿಯಾಗಿ ರಾಜಕೀಯ ಅಂಶಗಳ ಮೇಲೆ ಗಮನಹರಿಸುವುದು ಮುಖ್ಯ. ಬದ್ಧತೆ, ನಾಯಕತ್ವ ಮತ್ತು ಸಜ್ಜುಗೊಳಿಸುವಿಕೆ, ಸಾಂಸ್ಥಿಕ ವ್ಯವಸ್ಥೆಗಳು, ಹಣಕಾಸು ಸಂಪನ್ಮೂಲಗಳು, ತಾಂತ್ರಿಕ ಮತ್ತು ನಿರ್ವಹಣಾ ಸಾಮರ್ಥ್ಯ, ಹೆಚ್ಚುವರಿಯಾಗಿ
ವಿಕೇಂದ್ರೀಕೃತ ರೂಪಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಪಾತ್ರಗಳ ಕಾರ್ಯಕ್ಷಮತೆಯನ್ನು ಅಳೆಯುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಗತ್ಯವಿದೆ. ಇದರಿಂದಾಗಿ ಸುಧಾರಿತ ಪ್ರವೇಶ ಮತ್ತು ಸೇವೆಗಳ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ವಿಕೇಂದ್ರೀಕೃತ ಕಾರ್ಯವಿಧಾನದಿಂದ ನೈಜ ಲಾಭಗಳನ್ನು ಉತ್ಪಾದಿಸಲಾಗುತ್ತದೆ. ಇನ್ನೊಮ್ಮೆ ನಾವು ಸಾರಾಂಶವನ್ನು ನೋಡಿದಾಗ 2000ರಲ್ಲಿ ರಾಬಿನ್ಸನ್ ಗಮನಿಸಿದಂತೆ ವಿಕೇಂದ್ರೀಕರಣದ ಹೆಚ್ಚಿನದನ್ನು ಮಾಡಲು ಭಾಗವಹಿಸಿ ಮತ್ತು ಹೊಣೆಗಾರಿಕೆಯನ್ನು ಖಚಿತಪಡಿಸುವುದು ಇದು ಸಾಕಾಗುವುದಿಲ್ಲ. ಹೆಚ್ಚುವರಿಯಾಗಿ ರಾಜಕೀಯ ಅಂಶಗಳ ಮೇಲೆ ಗಮನ ಹರಿಸುವುದು ಮುಖ್ಯ. ಬದ್ಧತೆ, ನಾಯಕತ್ವ ಮತ್ತು ಸಜ್ಜುಗೊಳಿಸುವಿಕೆ, ಸಾಂಸ್ಥಿಕ ವ್ಯವಸ್ಥೆಗಳು, ಹಣಕಾಸು ಸಂಪನ್ಮೂಲಗಳು, ತಾಂತ್ರಿಕ ಮತ್ತು ನಿರ್ವಹಣಾ ಸಾಮರ್ಥ್ಯ. ಹೆಚ್ಚುವರಿಯಾಗಿ ವಿಕೇಂದ್ರೀಕೃತ ರೂಪಗಳು ಮತ್ತು ಚುನಾಯಿತ ಪ್ರತಿನಿಧಿಗಳ ಪಾತ್ರವನ್ನು ಕಾರ್ಯಕ್ಷಮತೆಯನ್ನು ಅಳೆಯುವ ಮತ್ತು ಮೇಲ್ವಿಚಾರಣೆ ಮಾಡುವ ಅಗತ್ಯವಿದೆ. ಇದರಿಂದಾಗಿ ಸುಧಾರಿತ ಪ್ರವೇಶ ಮತ್ತು ಸೇವೆಗಳ ಗುಣಮಟ್ಟಕ್ಕೆ ಸಂಬಂಧಿಸಿದಂತೆ ವಿಕೇಂದ್ರೀಕೃತ ಕಾರ್ಯವಿಧಾನದಿಂದ ನೈಜ ಲಾಭಗಳನ್ನು ಉತ್ಪಾದಿಸಲಾಗುತ್ತದೆ. ಈ ಘಟಕದಲ್ಲಿ ನಾವು ವಿಕೇಂದ್ರೀಕರಣ ಕಾರ್ಯವಿಧಾನದ ಬಗ್ಗೆ ಕಲಿತಿದ್ದೇವೆ ಮತ್ತು ಗ್ರಾಮೀಣ ಮತ್ತು ನಗರ ಸರ್ಕಾರಗಳ ಪರಿಣಾಮಕಾರಿ ವಿಕೇಂದ್ರೀಕರಣವು ಸಾಮಾಜಿಕ ಆರ್ಥಿಕ ಕಾರ್ಯಕ್ರಮಗಳು ಮತ್ತು ಯೋಜನೆಗಳ ಪರಿಣಾಮಕಾರಿ ಅನುಷ್ಠಾನಕ್ಕೆ ಹೇಗೆ ಕಾರಣವಾಗಬಹುದು ಎಂಬುದನ್ನು ಪರಿಶೀಲಿಸಿದ್ದೇವೆ. ಈ ಪ್ರಕ್ರಿಯೆಯಲ್ಲಿ ವಿಕೇಂದ್ರೀಕೃತ ಘಟಕಗಳು ಎದುರಿಸುತ್ತಿರುವ ವಿವಿಧ ಸವಾಲುಗಳಿವೆ ಮತ್ತು ಆಡಳಿತ ಸಮಸ್ಯೆಗಳನ್ನು ಪರಿಹರಿಸುವ ಮೂಲಕ ಅಂತಹ ಸವಾಲುಗಳನ್ನು ನಿವಾರಿಸಬೇಕಾಗಿದೆ. ಇದರೊಂದಿಗೆ ನಾವು BPAC 114 ಸಮಕಾಲೀನ ಸಮಸ್ಯೆಗಳು ಮತ್ತು ಭಾರತೀಯ ಆಡಳಿತ ಬ್ಲಾಕ್ 2 ಸಾಮಾಜಿಕ ಆರ್ಥಿಕ ಸಮಸ್ಯೆಗಳು ಘಟಕ 5 ವಿಕೇಂದ್ರೀಕರಣದ ಸಮಸ್ಯೆಗಳು ಪಾಠವನ್ನು ಮುಗಿಸಿದ್ದೇವೆ. ಎಲ್ಲರಿಗೂ ನಮಸ್ತೆ.